ಒಂದು ಕಾಲದಲ್ಲಿ ಉಜ್ಜಯಿನಿ ರಾಜ್ಯವನ್ನು ಆಳುತ್ತಿದ್ದ ವಿಕ್ರಮಾದಿತ್ಯನು ಧೈರ್ಯ, ನ್ಯಾಯ ಮತ್ತು ಬುದ್ಧಿವಂತಿಕೆಗೆ ಪ್ರಸಿದ್ಧನಾಗಿದ್ದನು. ಒಂದು ದಿನ ಯೋಗಿಯೊಬ್ಬನು ವಿಕ್ರಮನ ಬಳಿಗೆ ಬಂದು ಶ್ಮಶಾನದಲ್ಲಿರುವ ಬೇತಾಳನನ್ನು ತಂದುಕೊಡುವಂತೆ ಕೇಳಿಕೊಂಡನು. ಯೋಗಿಯ ಮಾತಿನಲ್ಲಿ ಏನೋ ರಹಸ್ಯವಿದೆ ಎಂದು ತಿಳಿದರೂ ಪ್ರಜೆಯ ಹಿತಕ್ಕಾಗಿ ವಿಕ್ರಮ ಒಪ್ಪಿಕೊಂಡನು. ರಾತ್ರಿ ಶ್ಮಶಾನಕ್ಕೆ ತೆರಳಿ ತಲೆಕೆಳಗಾಗಿರುವ ಶವದಿಂದ ಬೇತಾಳನನ್ನು ಹೊತ್ತುಕೊಂಡು ಹೊರಟನು. ದಾರಿಯಲ್ಲಿ ಬೇತಾಳನು ಒಂದು ಕಥೆ ಹೇಳಿ ಕೊನೆಯಲ್ಲಿ ಒಂದು ಪ್ರಶ್ನೆ ಕೇಳುತ್ತಿದ್ದನು. ಉತ್ತರ ಗೊತ್ತಿದ್ದರೂ ಮೌನವಾಗಿದ್ದರೆ ವಿಕ್ರಮನ ತಲೆ ಸಿಡಿಯುತ್ತಿತ್ತು. ಉತ್ತರಿಸಿದರೆ ಬೇತಾಳ ಮತ್ತೆ ಶವದ ಮೇಲೆ ಹಾರಿಹೋಗುತ್ತಿದ್ದನು. ಒಂದು ಕಥೆಯಲ್ಲಿ ಇಬ್ಬರು ಸ್ನೇಹಿತರು ಒಂದೇ ಹುಡುಗಿಯನ್ನು ಪ್ರೀತಿಸುತ್ತಿದ್ದರು. ಒಬ್ಬನು ಅವಳನ್ನು ಮದುವೆಯಾದರೆ ಇನ್ನೊಬ್ಬನು ಅವಳ ಪ್ರಾಣ ಉಳಿಸಿದನು. ಆಕೆಗೆ ಯಾರು ಹೆಚ್ಚು ಹಕ್ಕುದಾರ ಎಂದು ಬೇತಾಳನು ಕೇಳಿದನು. ವಿಕ್ರಮನು ಯೋಚಿಸಿ ಪ್ರಾಣ ಉಳಿಸಿದವನೇ ಶ್ರೇಷ್ಠ ಎಂದು ಉತ್ತರಿಸಿದನು. ಉತ್ತರಿಸಿದ ಕ್ಷಣವೇ ಬೇತಾಳನು ನಗುತ್ತಾ ಮತ್ತೆ ಶವದ ಮೇಲೆ ಹಾರಿಹೋದನು. ಅನೇಕ ಬಾರಿ ಇದೇ ರೀತಿಯಾಗಿ ನಡೆದರೂ ವಿಕ್ರಮನು ಧೈರ್ಯ ಕಳೆದುಕೊಳ್ಳಲಿಲ್ಲ. ಕೊನೆಗೆ ಬೇತಾಳನು ವಿಕ್ರಮನ ಜ್ಞಾನ ಮತ್ತು ಸತ್ಯನಿಷ್ಠೆಯನ್ನು ಮೆಚ್ಚಿ ಯೋಗಿಯ ದುಷ್ಟ ಉದ್ದೇಶವನ್ನು ಬಯಲಿಗೆಳೆದನು.